ನಮಸ್ಕಾರ ವೀಕ್ಷಕರೇ, ಲೇಬರ್ಸ್ ಪವರ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಲೇಬರ್ಸ್ ಪವರ್ ಕನ್ನಡ ನ್ಯೂಸ್. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವುದು ಮರೆಯಬೇಡಿ. ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಮೇ 8ರಂದು ವಿಜಯಪುರ ದರ್ಬಾರ್ ಗ್ರೌಂಡ್ನಲ್ಲಿ ನಡೆಯುವಂತಹ ಒಂದು ಬೃಹತ್ ರೈತ ಜಾಗೃತಿ ಸಮಾವೇಶ ಇವತ್ತು ನಮ್ಮ ಈ ಬಸವನ ಬಾಗೇವಾಡಿಯ ಒಂದು ಸುದ್ದಿಗೋಷ್ಠಿಯಲ್ಲಿ ಬಸವನ ಬಾಗೇವಾಡಿಯ ರೈತರಿಗೆ ಒಂದು ಕರೆ ಕೊಡಬೇಕು ಅಂತಕ್ಕಂಥ ಒಂದು ಉದ್ದೇಶ ಇಟ್ಕೊಂಡು ನಮ್ಮ ರಾಜ್ಯದ ಕ್ರಿಯಾಶೀಲ ರೈತ ಸಂಘದ ರಾಜ್ಯಾಧ್ಯಕ್ಷರು ಇಡೀ ರಾಜ್ಯವೇ ರೈತ ಶಕ್ತಿಯನ್ನು ಒಂದು ಕಬ್ಬಿನ ಹೋರಾಟದ ಮೂಲಕ ಆ ಹೋರಾಟದ ಯಶಸ್ವಿ ಮಾಡುವ ಮೂಲಕ ನಮಗೆಲ್ಲ ಒಂದು ಹೆಚ್ಚಿನ ಒಂದು ಬೆಲೆಯನ್ನು ಕೊಡುವಲ್ಲಿ ಬಹಳ ಪ್ರಾಮಾಣಿಕವಾಗಿ ಆ ಗುರ್ಲಾಪುರ ಒಂದು ಐತಿಹಾಸಿಕ ಹೋರಾಟದ ಗುರ್ಲಾಪುರ ಹುಲಿ ಎಂದೇ ಖ್ಯಾತಿಯಾಗಿರ್ತಕ್ಕಂಥ ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಚುನ್ನಪ್ಪಣ್ಣ ಪೂಜಾರಿ ಅವರಿಗೆ ನಮ್ಮೆಲ್ಲರ ಪರವಾಗಿ ನಾನು ಸುಸ್ವಾಗತ ಬಯಸ್ತೀನಿ. ಯಾಕಂದ್ರೆ ಪ್ರಥಮ ಬಾರಿಗೆ ನಮ್ಮ ಬಸವನ ಬಾಗೇವಾಡಿಗೆ ಆಗಮಿಸ್ತಾ ಇದ್ದಾರೆ. ಅದು ನಮ್ಮ ಬೆಳಗ್ಗೆನ ನಮ್ಮ ಸಂಗಮೇಶ್ವರ ಫೋನ್ ಮಾಡಿ ಹೇಳಿದ್ರು ಇವತ್ತು ಸುದ್ದಿಗೋಷ್ಠಿ ಮಾಡೋಣ ಅಂದಾಗ ಯಾಕೆ ಭಾಳ ಖುಷಿ ಆಯ್ತು ನಮಗೂ ಕೂಡ. ಅದು ಇನ್ನೂ ಹಲವಾರು ರೈತರು ಬರೋರಿದ್ರು. ಆದ್ರೆ ನಮ್ಮ 2 ವರ್ಷ ಆಯ್ತು, 90 ಕೋಟಿ ರೂಪಾಯಿ ಹಣ ತೆಗೆದಿಟ್ಟರು. ಅದು ಯಾರ್ದು ಕೂಡ ಎಲ್ಲಿಯೂ ಈ ಕೋಲಾರ ಭಾಗದಲ್ಲಿ ಇರಬಹುದು, ಎಲ್ಲಾ ಭಾಗದಲ್ಲಿ ಕೂಡ ಎಲ್ಲಿಯೂ ಎವ್ರಿಜನ್ ಕುಣಿಸ್ಲಿಲ್ಲ. ಅದನ್ನು ಕೂಡ ಕುಣಿಸ್ಬೇಕನ್ನುವಂತ ಒತ್ತಾಯ. ಈ ಭಾಗದಲ್ಲಿ ಉಳ್ಳಾಗಡ್ಡಿ ಬೆಳೆಗಾರರು ಬಹಳಷ್ಟು ಪಾಪ ಬೀದಿಗೆ ಬರ್ತಾ ಇದ್ದಾರೆ. ಯಾಕಂದ್ರೆ ಒಂದು ಉಳ್ಳಾಗಡ್ಡಿ ಎಕರೆಕ್ಕೆ ಬೆಳೆಯಕನ 1 ಲಕ್ಷ ರೂಪಾಯಿ ಖರ್ಚು ಬರ್ತಾ ಇದೆ. 1 ಲಕ್ಷ ರೂಪಾಯಿ ಖರ್ಚು ಬಂದ್ರೆ ಅವ್ರ ಖರ್ಚಿಗೂ ಕೂಡ ಬರದೇ ಇರ್ತಕ್ಕಂಥ ಪರಿಸ್ಥಿತಿ ಇವತ್ತು ಅವ್ರು ರುಡ್ರು ಹೊಡೆದು ತಮ್ಮ ಹೊಲದಾಗನ ಗೊಬ್ಬರ ಮಾಡುವಂತ ಪರಿಸ್ಥಿತಿ ಬಹಳಷ್ಟು ಸಾವಿರಾರು ಕುಟುಂಬಗಳು ಈ ಭಾಗದಾಗ ಈ ವಿಜಯಪುರ ಜಿಲ್ಲೆ ಇರ್ಬೋದು, ಕೆಲವು ನಮ್ಮ ರಾಜ್ಯದಲ್ಲಿ ಆ ಉಳ್ಳಾಗಡ್ಡಿ ಬೆಳೆಗಾರ ಬೀದಿಗೆ ಬರತ್ತಾರ. ಉಳ್ಳಾಗಡ್ಡಿ ಬೆಳೆಗಾರಿಗೆ ಶ್ರಮದ ತಕ್ಕಂತೆ ಮಿನಿಮಮ್ ಇಲ್ಪ ಅಂತಂದ್ರೆ 25 ರೂಪಾಯಿ ಅಂದ್ರೆ 25 ರೂಪಾಯಿ ಕಿಲೋ ಆದ್ರೂ ಅವ್ರು ಉಳ್ಳಾಗಡ್ಡಿ ಮಾರಿದ್ರೆ ಮಾತ್ರ ಬದುಕಲಿಕ್ಕೆ ಸಾಧ್ಯತೆ. ಅದಕ್ಕೆ ಯೋಗ್ಯವಾದ ರೇಟನ್ನ ಇವತ್ತು ಸರ್ಕಾರ ಘೋಷಣೆ ಮಾಡ್ಬೇಕಾಗೈತಿ. ಮತ್ತು DCC ಬ್ಯಾಂಕ್ದಿಂದ ಕಡ್ಡಾಯವಾಗಿ ರೈತರಿಗೆ 1 ಲಕ್ಷ ರೂಪಾಯಿ 0% ಬಡ್ಡಿಲೇ, ಅದು 10 ಎಕರೆ ಇರಲಿ, 20 ಎಕರೆ ಇರಲಿ, 100 ಎಕರೆ ಇರಲಿ. ಯಾಕಂದ್ರೆ ಇವತ್ತು ನಾಡಿಗೆ ಅನ್ನ ಹಾಕಾಕಾಗೆ ನಾವು ಬೆಳೆಯತ್ತು. ಮತ್ತು ನಮಗೆ 0% ಬಡ್ಡಿಲೇ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಏನೋ 1 ಲಕ್ಷ ಕೋಟಿ ರೂಪಾಯಿ ಇವತ್ತು ರೈತರಿಗೆ ಕೊಟ್ರಪ್ಪ ಅಂತಂದ್ರೆ ಒಂದು 5,000 ಕೋಟಿ ರೂಪಾಯಿ ರಾಜ್ಯ ಸರ್ಕಾರ ತುಂಬತೈತಿ, ಕೇಂದ್ರ ಸರ್ಕಾರ ಒಂದು 3,500 ಕೋಟಿ ರೂಪಾಯಿ, DCC ಬ್ಯಾಂಕ್ 1% ತುಂಬತೈತಿ. ಈ ರೀತಿ 2 ಲಕ್ಷ ಕೋಟಿ ರೂಪಾಯಿ ಬಿಡುಗಡೆ ಮಾಡಿರಪ್ಪ ಅಂತಂದ್ರೆ ಇಡೀ ರಾಜ್ಯದ ರೈತರಿಗೆ ಪ್ರತಿಯೊಬ್ಬ 1 ಎಕರೆ ರೈತರಿಗೆ 0% ಸಾಲ ಕೊಟ್ರಂದ್ರೆ ನಮ್ಮ ರೈತರ ಆತ್ಮಹತ್ಯೆ ನಿಲ್ತಾವ. ಯಾಕಂದ್ರೆ ನಾವೀಗ ಪ್ರೈವೇಟ್ ಸಾಲ ಮತ್ತೊಂದು ಈ ನಿಂತೀವಿ ಅಂದ್ರೆ ನಮ್ಮ ಬಸವನ ಬಾಗೇವಾಡಿಯಲ್ಲಿ ಕೂಡ ಎಲ್ಲ ರೈತರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ನಾವೆಲ್ಲ ಪ್ರಾಮಾಣಿಕವಾಗಿ ಹಲ್ಲಿರೋ ದುಡಿತೀವಿ. ಯಾಕೆ ಹಲವಾರು ಸಮಸ್ಯೆಗಳು APMC ಆಗಿರಲಿ, ಇನ್ನ ಕಾಲುವೆಗಳು ಭಾಳ ಮುಗಿದಿಲ್ಲ. ಹಲವಾರು ಕಾಲುವೆಗಳು ಸರಿಯಾಗಿ ಕೆಲಸ ಆಗಿಲ್ಲ. ಕೆಲಸ ಆಗಲಿ ನೀರು ಬಿಟ್ಟು ರೈತರಿಗೆ ಕಡೆ ವ್ಯಕ್ತಿಗೂ ಆ ಗ್ರಾಮಕ್ಕೆ ನೀರು ಹೋತಂದ್ರೆ ರೈತರಿಗೆ ಅನುಕೂಲ ಆಗ್ತದೆ. ಆ ನಿಟ್ಟಿನಲ್ಲಿ ನಾವೆಲ್ಲ ರೈತರು ಜಾಗೃತರಾಗಿ ಪ್ರತಿಯೊಂದು ಹಳ್ಳಿಗೆ ನಾವು ಬಸವನ ಬಾಗೇವಾಡಿಯ ಒಂದು ಹಳ್ಳಿಗೆ ನಮ್ಮ ಅಧ್ಯಕ್ಷ ಹೇಳಿದಾಗ ಅದನ್ನ ನಾವು ಜವಾಬ್ದಾರಿ ತಗೊಂಡು ಎಲ್ಲ ಹಳ್ಳಿಗಳನ್ನ ನಾವು ಪ್ರಾಮಾಣಿಕವಾಗಿ ನಾಳೆಯಿಂದ ನಾವು ಎಲ್ಲ ರೈತರಿಗೆ ಭೇಟಿಯಾಗಿ ಅವ್ರಿಗೆ ರೈತ ಸಂಘಟನೆ ಎಲ್ಲ ಅವ್ರಿಗೆ ಒಂದು ಒಪ್ಪ್ಯಾರಿಗೆ ಎಲ್ಲ ರೈತರು ನಮ್ಮ ರಾಜ್ಯದಾಗ ನಮ್ಮ ಚುನ್ನಪ್ಪಣ್ಣ ಪೂಜಾರಿ ಅವರು, ನಮ್ಮ ಶಶಿಕಾಂತ್ ಗುರೂಜಿಯವರ ಒಂದು ಹೋರಾಟವನ್ನ ಮೆಚ್ಚಾರ, ಒಪ್ಪ್ಯಾರ. ಯಾಕಂದ್ರೆ ಅವ್ರು ನ್ಯಾಯ ಕೊಡಿಸ್ತಾರ. ಆ ನಿಟ್ಟಿನಲ್ಲಿ ನಾವು ಇನ್ನೊಂದು ಈ ರೈತ ಸಮಾವೇಶ ರೈತರೆಲ್ಲ ಜಾಗೃತಿ ಮಾಡಿ ರೈತರಿಗೆ ಏನು ತೊಂದರೆ ಆಗ್ತಾವು, ರೈತರ ಪ್ರಮುಖ ಬೇಡಿಕೆಗಳು ಏನೇನದಾವು. ಯಾಕಂದ್ರೆ ಮಾಲ್ಮಟ್ಟಿ ಆನೆಕಟ್ಟಿ ಹತ್ರ 524 ಆಯ್ತಂದ್ರೆ ಎಲ್ಲ ನಮ್ಮ ಭಾಗದ ಎಲ್ಲ ನೀರಾವರಿ ಆಗ್ತಾವೆ, ಎಲ್ಲರೂ ನೀರಾಗ್ತಾವೆ. ಅದಕ್ಕೆ ನಮ್ಮ ಹಲವಾರು ಬೇಡಿಕೆಗಳದಾವು. ಹಾಗೆಲ್ಲ 12 ತಾಸು ವಿದ್ಯುತ್ ನೀಡ್ಬೇಕಂತಕ್ಕಂಥ ಬೇಡಿಕೆ ಐತಿ. ರಾತ್ರಿ 3 ಪೀಸನ್ನು ಉಚಿತವಾಗಿ ನೀಡ್ಬೇಕಂತ, ಸಿಂಗಲ್ ಪೀಸ್ ಉಚಿತವಾಗಿ ನೀಡ್ಬೇಕಂತಕ್ಕಂಥ ಬೇಡಿಕೆ ಐತಿ. ಎಲ್ಲ ಹಲವಾರು ಬೇಡಿಕೆಗಳನ್ನ ನಾವೆಲ್ಲ ಒಕ್ಕಟ್ಟಾಗಿ ಆದೇವೆ ಅಂದ್ರೆ ಎಲ್ಲ ಅಧಿಕಾರಿಗಳು ಅಷ್ಟ ಒಂದು ನಮ್ಮ ರೈತ ಸಂಘ ಇಲ್ಲಿ ಭಾಳ ಭದ್ರ ಐತಪ್ಪ, ಏನಾದ್ರು ಮಾಡಿದ್ರೆ ನಮ್ಮನ್ನು ಬಿಡಂಗಿಲ್ಲ ಅಂತಕ್ಕಂಥದ್ದು ಒಂದು ಅವ್ರ ಸಂದೇಶ ಹೋಯ್ತಂದ್ರೆ ಎಲ್ಲ ರೈತರಿಗೆ ಸುಲಭವಾಗಿ ಕೆಲಸ ಆಗ್ತಾವೆ. ಆ ನಿಟ್ಟಿನಲ್ಲಿ ನಾವು ಆ ಹೋರಾಟಕ್ಕೆ ನಮ್ಮ ಬಸವನ ಬಾಗೇವಾಡಿಯಿಂದ ಸುಮಾರು ನಾವು ಒಂದು 3-4 ಸಾವಿರ ಜನ ಹೋಗುವಂತ ನಾವು ಪ್ರಾಮಾಣಿಕ ಒಂದು ಪ್ರಯತ್ನ ಮಾಡಿ ರೈತರ ಮನವೊಲಿಸಿ ಆ ಕಾರ್ಯಕ್ರಮಕ್ಕೆ ಹೋಗಿ ಆ ರೈತರ ಒಂದು ಅಲ್ಲಿಯ ಒಂದು ಅದಕ್ಕೆ ಹಲವಾರು ಸ್ವಾಮೀಜಿಗಳು, ಯಾಕಂದ್ರೆ ಸ್ವಾಮೀಜಿ ಪತ್ರಿಕಾ ಮಿತ್ರರಿಗೆ ನಮಸ್ಕಾರನ ಇರುತ್ತಾ. ಏನು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಇದೇ ಬರ್ತಕ್ಕಂಥ 8ನೇ ತಾರೀಕು ಒಂದು ಬೃಹತ್ ರೈತ ಜಾಗೃತ ಸಮಾವೇಶವನ್ನು ನಮ್ಮ
ಮುಗುಳ್ಕೋಡ ಮುರುಘರಾಜೇಂದ್ರ ಮಹಾಸ್ವಾಮೀಜಿಗಳು ಅವರ ನೇತೃತ್ವ ಮತ್ತು ಚಂದ್ರಶೇಖರ್ ಶಿವಾಚಾರ್ಯರು, ಮುರುಗೇಂದ್ರ ಶಿವಾಚಾರ್ಯರು ಮತ್ತು ನಮ್ಮ ಶಶಿಕಾಂತ್ ಗುರೂಜಿಯವರು, ಹೀಗೆ ಹಲವಾರು ಪೂಜ್ಯರ ನೇತೃತ್ವ ಮತ್ತು ಈ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕ ರಾಹುಲ್ ಕುಬ್ಕಡಿ ಅವರು, ರಾಜ್ಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಕಲ್ಲಣ್ಣವರು, ಸಂಗಮೇಶ್ ಅವರು, ಸೋಮು ಅವರು, ಹಲವಾರು ನನ್ನ ರೈತ ಮುಖಂಡರ ಮತ್ತು ರೈತ ದೇವರಗಳ ನೇತೃತ್ವದಲ್ಲಿ ಒಂದು ದೊಡ್ಡ ಬೃಹತ್ ರೈತ ಜಾಗೃತ ಸಮಾವೇಶವನ್ನು ಮಾಡ್ತಾ ಇದ್ದೀವಿ. ಆ ಸಮಾವೇಶಕ್ಕೆ ಎಲ್ಲರೂ ಕೂಡ ಪಕ್ಷಾತೀತವಾಗಿ ಮೊದಲನೇದಾಗಿ ಭಾಗವಹಿಸಬೇಕಂತೇಳಿ ಪತ್ರಿಕೆಯ ಮುಖಾಂತರ ಕರೆಯನ್ನು ಕೊಡ್ತಾ ಇದ್ದೀನಿ. ಕಾರಣ ಏನಪ್ಪ ಅಂತಂದ್ರೆ, ಇವತ್ತು ಆಲ್ಮಟ್ಟಿ ಜಲಾಶಯನ ಎತ್ತರಕ್ಕೆ ಏರಿಸಬೇಕು ಅನ್ನುವಂಥದ ಬಹಳಷ್ಟು ಬಹುದಿನದ ಹೋರಾಟ ಐತಿ. ಪತ್ರಿಕಾ ಮಾಧ್ಯಮ ಮಿತ್ರರಿಗೆ ನಮಸ್ಕಾರಗಳನ್ನು ಸಲ್ಲಿಸಿ, ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ರಾಜ್ಯ ಮಟ್ಟದ 4ನೇ ಬೃಹತ್ ಸಮಾವೇಶವನ್ನು ಹಮ್ಮಿಕೊಂಡಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಗೌರವಾನ್ವಿತ ನಮ್ಮ ರಾಜ್ಯಾಧ್ಯಕ್ಷರಾದ ಚನ್ನಪ್ಪನ ಪೂಜಾರಿ ಸರ್ ಅವರೇ, ಹಾಗೂ ನಮ್ಮ ರಾಜ್ಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಕಲ್ವಣ್ಣ ಸೊನ್ನದರವರೇ, ನಮ್ಮ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಸಂಗಮೇಶನ ಸಗರ್ ಅವರೇ, ರಾಮನಗೌಡ ಪಾಟೀಲ್ ರವರೇ, ನಮ್ಮ ಕೋಲಾರ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಸೋಮಣ್ಣ ಬಿರಾದಾರ್ ಅವರೇ, ನನ್ನ ಬಾಗೇವಾಡಿ ತಾಲೂಕಿನ ಎಲ್ಲ ಗೌರವಾನ್ವಿತ ನನ್ನ ರೈತ ಬಂಧುಗಳೇ ನಮಸ್ಕಾರಗಳು. ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷರು ಹೇಳಿದ ಹಾಗೆ ಬಿಜಾಪುರ ಜಿಲ್ಲೆಯಲ್ಲಿ ರಾಜ್ಯ ಮಟ್ಟದ ಒಂದು ಸಮಾವೇಶವನ್ನು ಯಾಕೆ ಹಮ್ಮಿಕೋಬೇಕು ಅಂತೇಳಿ ವಿಚಾರ ಮಾಡಿದಾಗ, ಏನು ನಮ್ಮ ಆಲ್ಮಟ್ಟಿ ಜಲಾಶಯನ 60 ವರ್ಷಗಳಿಂದ ಏನೈತಿ ಇನ್ನೂ ಅದು ಹಾಗೆ ಕೂತಿದೆ. ಅದಕ್ಕೆ 524.256 ಮೀಟ್ರಿಗೆ ಎತ್ತರಿಸಬೇಕು ಅಂತೇಳಿ ಆಗ್ರಹ ಇವತ್ತು ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರಕ್ಕೆ ನಾವು ಒಂದು ಗಡುವನ್ನು ಕೊಡ್ತಾ ಇದ್ದೀವಿ. ಇದನ್ನು ಅಕಸ್ಮಾತ್ತಾಗಿ ಇದನ್ನು ನೀವು ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ. ನಾಳೆ ಬರ್ತಕ್ಕಂಥ ಮೇ 8ನೇ ತಾರೀಕಿನಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ವಿಜಯಪುರ ಜಿಲ್ಲೆಯ ದರ್ಬಾರ್ ಹೈಸ್ಕೂಲ್ ಮೈದಾನದಲ್ಲಿ ರಾಜ್ಯ ಮಟ್ಟದ 4ನೇ ಬೃಹತ್ ರೈತ ಜಾಗೃತಿ ಸಮಾವೇಶನ ಆಯೋಜನೆ ಮಾಡಲಾಗಿದ್ದು, ಈ ಒಂದು ಕಾರ್ಯಕ್ರಮಕ್ಕೆ ನಾಡಿನ ಹಲವಾರು ಮಠಾಧೀಶರು ಕೂಡ ಆಗಮಿಸ್ತಾ ಇದ್ದಾರೆ. ನಮ್ಮ ಗುರ್ಲಾಪುರದ ಜೋಡೆತ್ತುಗಳೆಂದೇ ಖ್ಯಾತಿಯಾಗಿರುವಂಥ ರಾಜ್ಯಾಧ್ಯಕ್ಷರಾದಂಥ ಸನ್ಮಾನ್ಯ ಚುನಪ್ಪ ಪೂಜಾರಿ ಅವರು ಕೂಡ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳುತ್ತಿದ್ದು, ರಾಜ್ಯ ಗೌರವಾಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಪರಮ ಪೂಜ್ಯ ಶಶಿಕಾಂತ್ ಗುರೂಜಿ ಅವರು ಕೂಡ ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಕರ್ನಾಟಕ ರಾಜ್ಯ ರೈತ ಸಂಘದ ಸುಮಾರು 31 ಜಿಲ್ಲೆಗಳಿಂದ ಎಲ್ಲ ರಾಜ್ಯ ಮುಖಂಡರು, ಮಹಿಳಾ ಪದಾಧಿಕಾರಿಗಳು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದು, ವಿಜಯಪುರ ಜಿಲ್ಲೆಯ 13 ತಾಲೂಕು ಸೇರಿದಂತೆ ಪ್ರತಿಯೊಂದು ಗ್ರಾಮಗಳಿಂದ ಎಲ್ಲ ರೈತ ಬಾಂಧವರು ಪಕ್ಷಾತೀತವಾಗಿ, ಜಾತ್ಯತೀತವಾಗಿ, ಧರ್ಮಾತೀತವಾಗಿ ಈ ಒಂದು ಸಮಾವೇಶಕ್ಕೆ ಆಗಮಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿಸಿಕೊಳ್ತಾ ಇದ್ದೀನಿ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದ ಮೂಲ ಉದ್ದೇಶ ಏನಪ್ಪಾ ಅಂತಂದ್ರೆ, ವಿಜಯಪುರ ಜಿಲ್ಲೆಯಲ್ಲಿ ಈಗಾಗಲೇ ರೈತರಿಗೆ ಸಂಬಂಧಿಸಿದಂಥ ಹಲವಾರು ಜ್ವಲಂತ ಸಮಸ್ಯೆಗಳ ಕುರಿತು ಈ ಒಂದು ಸಮಾವೇಶದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳಾದಂಥ ಡಾಕ್ಟರ್ ಕೆ ಆನಂದ್ ಅವರ ಮೂಲಕ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿ ರೈತರ ಎಲ್ಲ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸುವುದು ಮೂಲ ಆಗಿದೆ. ಅದರಲ್ಲಿ ಪ್ರಮುಖವಾಗಿ ಆಲ್ಮಟ್ಟಿ ಜಲಾಶಯ, ಯಾಕಂತಂದ್ರೆ ವಿಜಯಪುರ ಜಿಲ್ಲೆ ಪಂಚ ನದಿಗಳ ಜಿಲ್ಲೆ ಅಂತ ಖ್ಯಾತಿ ಆದರೂ ಕೂಡ ಇಲ್ಲಿ ಪ್ರತಿ ವರ್ಷ ಹಸಿ ಬರ, ಒಣಬರ ಅಂತ ಹೇಳಿ ರೈತರು ಅತ್ಯಂತ ಸಂಕಷ್ಟಕ್ಕೀಡಾಗೋದು ಕೂಡ ನಾವು ನೋಡಬಹುದಾಗಿದೆ. ಅದಕ್ಕೆ ನಮಗೆ ಈ ಭಾಗದಲ್ಲಿ ಆಲ್ಮಟ್ಟಿ ಜಲಾಶಯಕ್ಕೆ ಲಕ್ಷಾಂತರ ಎಕರೆ ಭೂಮಿಯನ್ನ ನಮ್ಮ ರೈತರು ಯಾವುದೇ ಒಂದು ಫಲಾಪೇಕ್ಷೆ ಇಲ್ಲದೆ ಬಿಟ್ಟುಕೊಟ್ಟಿದ್ದೆವು. ಇಲ್ಲಿವರೆಗೂ ಕೂಡ ಒಂದು ಆಲ್ಮಟ್ಟಿ ಜಲಾಶಯ ಸಂಪೂರ್ಣವಾಗಿ ಮಾಡದೆ ಎಲ್ಲ ಸರ್ಕಾರಗಳು, ಬಿಜೆಪಿ, ಕಾಂಗ್ರೆಸ್, JDS ಎಲ್ಲ ಸರ್ಕಾರಗಳು ಕೂಡ ನಮ್ಮ ರೈತರನ್ನ ಮೂಲೆಗುಂಪು ಮಾಡುವಂತ ಒಂದು ವ್ಯವಸ್ಥೆ ನಡೀತಾ ಇದೆ. ಇದರ ವಿರುದ್ಧವಾಗಿ ನಾವೇನದ ನಾಳೆ ಬರ್ತಕ್ಕಂಥ ಸಮಾವೇಶದಲ್ಲಿ ಕೃಷ್ಣೇ ಕಹಳೆ ಎಂಬ ಒಂದು ಹೋರಾಟದ ಮೂಲಕ ಈ ಒಂದು ಆಲ್ಮಟ್ಟಿ ಜಲಾಶಯವನ್ನು ಎತ್ತರಿಸಬೇಕನ್ನುವ ಒಂದು ಹೋರಾಟ ಸಮಿತಿಗೆ ಚಾಲನೆ ನೀಡ್ತಾ ಇದ್ದೀವಿ. ಅದೇ ತರನಾಗಿ ಈ ಜಿಲ್ಲೆಯಲ್ಲಿ ವಿದ್ಯುತ್ ಸಮಸ್ಯೆ ಇರ್ಬೋದು, ಕಳಪೆ ಬೀಜ, ಗೊಬ್ಬರ, ಔಷಧ ಇರ್ಬೋದು, ಅದೇ ರೀತಿಯಾಗಿ ಹೊಸದಾಗಿ ನಿರ್ಮಾಣ ಆಗಿರುವಂತಹ ಎಲ್ಲ ತಾಲೂಕುಗಳು ಸುಮಾರು 10 ವರ್ಷ ಕಳೆದ್ರೂ ಕೂಡ ಅಲ್ಲಿ ಸಿಗಬೇಕಾದಂತ ಸರ್ಕಾರದ ಸೌಲಭ್ಯಗಳಿರ್ಬೋದು, ಅಧಿಕಾರಿಗಳಿರ್ಬೋದು, ಕಟ್ಟಡಗಳು ಇರಲಾರದೆ ಸಾಕಷ್ಟು ರೈತರಿಗೆ ಅನಾನುಕೂಲ ಆಗ್ತಾ ಇದ್ದಾವೆ. ಇನ್ನು ವಿದ್ಯುತ್ ಅನ್ನ ಖಾಸಗೀಕರಣ ಮಾಡಕ್ ಹೊಂಟಿದ್ದಾರೆ, ಅದು ಕೂಡ ನಿಲ್ಬೇಕು. ಯಾಕಂತಂದ್ರ ವಿದ್ಯುತ್ನಿಂದಾಗಿ ಏನು ನಮ್ಮ ರೈತರಿಗೆ ಉಚಿತವಾಗಿ ರಾತ್ರಿ ಸಿಂಗಲ್ ಫೇಸು, ಹಗಲತ್ತು 12 ಗಂಟೆ 3 ಫೇಸ್ ಕೊಡ್ಬೇಕಂತ ಹೇಳಿ ಮೊದಲಿಂದ ನಮ್ದೇನು ಹೋರಾಟ ನಡೀತಾ ಇದೆ, ಅದು ಕೂಡ ಈ ಒಂದು ಸಂದರ್ಭದಲ್ಲಿ ಮಾತಾಡ್ತಾ ಇದ್ದೀವಿ. ಇನ್ನು ಈ ಜಿಲ್ಲೆಯಲ್ಲಿ ಬೆಳೆಯುವಂತ ಅತ್ಯಂತ ಹೆಚ್ಚಿನ ಪ್ರಮಾಣದ ದ್ರಾಕ್ಷಿ ಇರ್ಬೋದು, ದಾಳಿಂಬರಿ ಇರ್ಬೋದು, ಅದೇ ರೀತಿಯಾಗಿ ಲಿಂಬೆ ಇರ್ಬೋದು, ಅದೇ ರೀತಿಯಾಗಿ ತೋಟಗಾರಿಕಾ ಎಲ್ಲ ಬೆಳೆಗಳು
ಇನ್ನು ಪ್ರಮುಖವಾಗಿ ಏನು ಈರುಳ್ಳಿ ಬೆಳೆಗಾರರು ಕೂಡ ಅತ್ಯಂತ ಸಂಕಷ್ಟಕ್ಕೀಡಾಗಿ ಏನು ಈರುಳ್ಳಿ ಬೆಳೆಗಾರರು ಬೆಳೆದಂತ ಬೆಳೆಯನ್ನ ರಸ್ತೆಗೆ ಚೆಲ್ಲುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗೈತಿ. ಈ ಎಲ್ಲ ಬೆಳೆಗಳಿಗೆ ಬೆಂಬಲ ಬೆಲೆಯೊಂದಿಗೆ ಖರೀದಿ ಮಾಡಬೇಕು. ಅದೇ ರೀತಿಯಾಗಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಹಲವಾರು ಯೋಜನೆಗಳು ಈಗಾಗಲೇ ನೆನಗುದಿಗೆ ಬಿದ್ದವ. ಇನ್ನು ಅಲ್ಲಿ ಅನುದಾನಗಳ ಕೊರತೆ ಇದೆ. ಅವೆಲ್ಲವನ್ನು ಕೂಡ ಮತ್ತೆ ಪ್ರಾರಂಭಿಸಿ ಅವೇನು ಬೆಳೆದಂತ ಬೆಳೆಯನ್ನ ಮೌಲ್ಯವರ್ಧನೆ ಮಾಡಿ ಉತ್ತಮವಾದಂತಹ ಒಂದು ಮಾರುಕಟ್ಟೆ ಕೂಡ ಕಲ್ಪಿಸಬೇಕು ಅನ್ನುವಂತ ಒಂದು ಇಚ್ಛಾಶಕ್ತಿಯಿಂದ ಹೀಗೆ ಹಲವಾರು ಒಂದು ರೈತರ ಸಮಸ್ಯೆಗಳನ್ನು ಇಟ್ಕೊಂಡು ನಾಳೆ ಬರ್ತಕ್ಕಂಥ ಸಮಾವೇಶದಲ್ಲಿ ಇಡೀ ರಾಜ್ಯಕ್ಕೆ ಒಂದು ಮಾದರಿಯಾಗಿ ಸುಮಾರು ಒಂದು 10 ರಿಂದ 15, 20 ಸಾವಿರ ಜನ ಎಲ್ಲ ರೈತರು ಸ್ವಯಂ ಪ್ರೇರಿತವಾಗಿ ಒಂದು ನಮ್ಮ ರೈತರ ಶಕ್ತಿಯನ್ನು ಪ್ರದರ್ಶನ ಮಾಡಬೇಕಾಗಿದೆ. ಈ ಸಂದರ್ಭದಲ್ಲಿ ತಾವೆಲ್ಲರೂ ಕೂಡ ಯಾವುದೇ ಒಂದು ಸಂಶಯ ಇಟ್ಟುಕೊಳ್ಳದೆ ಇದು ರೈತರ ಶಕ್ತಿ ಪ್ರದರ್ಶನ ಮಾಡಬೇಕಾಗಿದೆ. ಆ ನಿಟ್ಟಿನೊಳಗೆ ತಾವೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದೆ ಅಂತೇಳಿ ಈ ಸಂದರ್ಭದಲ್ಲಿ ತುಂಬ ಹೃದಯದಿಂದ ಕೇಳ್ಕೊತಾ ಇದ್ದೀನಿ.